ಸದ್ಗುರು ಸಿದ್ಧಾರೂಢರನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಹುಬ್ಬಳ್ಳಿ ಹಂತೇಕನ ಉಣಕಲ್ಲ ಅಂತ ಹೇಳಿಕಾರ ಒಂದು ಊರು ಬರ್ತದೆ. ಉಣಕಲ್ಲ ಹುಬ್ಬಳ್ಳಿಯಿಂದ ಬರೀ 2 ಕಿಲೋಮೀಟ್ರ್. ಉಣಕಲ್ಲದೊಳಗೆ ಸಿದ್ದಪ್ಪಜ್ಜ ಅಂತ ಹೇಳಿಕಾರ ಒಬ್ಬ ದೊಡ್ಡ ಮಹಾತ್ಮರು. ಅವರು ಸಿದ್ಧಾರೂಢರ ಸಮಕಾಲೀನರು. ಸಿದ್ಧಾರೂಢರು ಹುಬ್ಬಳ್ಳಿ ಒಳಗೆ ಇರ್ತಿದ್ರು, ಇವರು ಉಣಕಲ್ಲದೊಳಗೆ ಇರ್ತಿದ್ರು. ಒಂದು ಸಾರಿ ಏನಾತಂದ್ರೆ ಸಿದ್ಧಾರೂಢರು ಭಾಳ ಶಾಂತ ಸ್ವಭಾವದವರು, ಸಿದ್ದಪ್ಪಜ್ಜವರು ಸ್ವಲ್ಪ ಸಿಟ್ಟಕ್ಕೆ ಸ್ವಭಾವ, ಖಡಕ್ಕಿದ್ರವರು. ಅವ್ರು ಹೆಂಗಂದ್ರೆ ಹಠಯೋಗಿಗಳು. ಸಿಟ್ಟು ಬರ್ತಿತ್ತು ಅವ್ರಿಗೆ, ಯಾರು ಭಕ್ತರು ಹೆದರ್ತಿದ್ರು ಅವ್ರಿಗೆ. ಅವರಲ್ಲಿ ಒಬ್ಬವ ಕಷ್ಟ ಮಾಡವ ಬಸವಣ್ಣಪ್ಪ ಅಂತ ಹೇಳಿಕಾರ, ಹಡಪದ ಬಸವಣ್ಣಪ್ಪ ಅಂತೇಳಿ ಅವ್ರದ್ದು ಕ್ಷೌರ ಮಾಡ್ತಿದ್ದ. ಆವಾಗ ಅವ ಹೊಲಕ್ಕೆ ಹೋಗುವಾಗ ದಿನ ಬಂದು ಅಪ್ಪ ಅವ್ರಿಗೆ ನಮಸ್ಕಾರ ಮಾಡಿ ಸಿದ್ದಪ್ಪಜ್ಜಗೆ, ಉಣಕಲ್ ಸಿದ್ದಪ್ಪಜ್ಜಗೆ, ಯಪ್ಪ ಇವತ್ತು ಕಷ್ಟ ಮಾಡ್ಬೇಕೇನ್ರಿ? ಹಾಂ ಮಾಡ್ಬೇಕಪ್ಪ. ದಾಡಿ ಮಾಡ್ಬೇಕೇನ್ರಿ? ಮಾಡ್ಬೇಕು. ಹಿಂಗೆ ಅವ್ರಿಗೆ ಹೆಂಗಿದ್ರು ಅಂತಂದ್ರೆ, ಮನಸ್ಸಿಗೆ ಬಂತಪ್ಪ ಅಂದ್ರೆ ಒಂದೊಂದು ದಿವಸ 3 ಸರಿ ಕಷ್ಟ ಮಾಡಕ್ಕೆ ಹಚ್ತಿದ್ರಂತ. ಅವ್ನು ಹೊಲ್ದಾಗ ಹೋದವನು ಕರೆಯಾಗಿ ಕಳಿಸ್ತಿದ್ರಂತ. ಒಮ್ಮೊಮ್ಮೆ ಬಿಟ್ರಪ್ಪ ಅಂದ್ರೆ 3 ತಿಂಗಳ ಗಂಟ್ಲೆ ದಾಡಿ ಕಷ್ಟ ಏನೂ ಮಾಡಿಸ್ಕೊತಿರ್ಕಿಲ್ಲಂತ. ಎಷ್ಟು ಸರಿ ಅವ್ನು ಕೇಳಿದ್ರು ಬ್ಯಾಡ ಹೋಗಲಿ ಅಂತ ಕಳಿಸ್ತಿದ್ರಂತ. ಎಷ್ಟೋ ವರ್ಷ ಹಿಂಗೆ ಮಾಡಿದ. ಆವಾಗ ಉಣಕಲ್ ಸಿದ್ದಪ್ಪಜ್ಜವರು ಅವ ಕಷ್ಟ ಮಾಡುವಾಗ ಆ ಬಸವಣ್ಣಪ್ಪನ ಕೇಳ್ತಾರೆ ಏನಂದ್ರೆ, ಭಾಳ ಸೇವಾ ಮಾಡಿದಪ್ಪ, ಎಲ್ಲರ ಕಡೆನೂ ದುಡ್ಡು ಇಸ್ಕೊಂಡ ಮಾಡ್ತೀವಿ, ನನ್ನ ಕಡೆ ಮಾತ್ರ ಇವತ್ತಿನ ಮಟನೂ ಒಂದು ದಿವಸ ದುಡ್ಡು ಇಸ್ಕೊಂಡಿಲ್ಲ. 20 ವರ್ಷದ ಮ್ಯಾಲಾಗಿ ಹೋತು ನಾನು ಕ್ಷೌರ ಮಾಡಕತ್ತ, ನಿನಗೇನರ ಆಶೀರ್ವಾದ ಬೇಕಾದ್ರೆ ಕೇಳಪ್ಪ, ಮಾಡಿಬಿಡ್ತೀನಿ ಅಂದ್ರಂತ. ಅವಾಗ ಅಂದ ಏನಂತಂದ್ರೆ, ಹಂಗಂದ್ರೆ ನನಗೊಂದು ಕೆಲಸ ಮಾಡಿರಿ, ಮುಕ್ತಿ ಹೆಂಗೆ ಪಡ್ಕೊಳ್ಳೋದು ಹೇಳಿಬಿಡ್ರಿ ಅಂತಂದ್ರು. ಆವಾಗ ಸಿದ್ದಪ್ಪಜ್ಜಂದ 1 ಲಕ್ಷ ಕೊಟ್ಟವನು ನನಗೆ ಇದನ್ನು ಕೇಳಿಲ್ಲ, ನನ್ನ ಮಟ್ಟಕ್ಕೆ 10 ಎಕರೆ ಹೊಲ ಕೊಟ್ಟವನು ಇದನ್ನು ಕೇಳಿಲ್ಲ, ಬಂಗಾರದ ಕಳಸವನ್ನು ನನ್ನ ಗುಡಿಗಿಟ್ಟವನು ಕೇಳಿಲ್ಲ, ಒಂದು ಕಷ್ಟ ಮಾಡಿ ಮಗನ ಯಾರೂ ಕೇಳಲಾರ್ದನ್ನು ಕೇಳಿಬಿಟ್ಟೆಲ್ಲೋ ಅಂದ್ರು. ಯಪ್ಪ ನಿಮ್ಗೆ ಅನುಕೂಲ ಆದ್ರೆ ಹೇಳ್ರೆ, ಇಲ್ದ್ರೆ ಬಿಡ್ರಿ ಅಂದವ. ಆವಾಗ ಒಂದು ಮಾತಂದ್ರಂತ, ಕರ್ಮ ಕಳ್ಕೊಬೇಕಲಿ ಅದಕ್ಕಂದ್ರಂತ. ಕರ್ಮ ಕಳ್ಕೊಬೇಕಂದ್ರೆ ಏನು ಮಾಡ್ಬೇಕಪ್ಪ? ಗುರು ಕೃಪಾ ಆಗ್ಬೇಕಪ್ಪ ಅಂತಂದ್ರಂತ. ಆತಂತ ಅಷ್ಟ ತಿಳ್ಕೊಂಡ. ದಿನ ಬರ್ತಿದ್ದ, ಅಜ್ಜವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ದ, ನನ್ನ ಕರ್ಮ ಕಳೀರಪ್ಪ ಅಂತಿದ್ದ. ದಿನ ಕಷ್ಟ ಮಾಡುವಾಗೊಮ್ಮೆ ಸಾಷ್ಟಾಂಗ ನಮಸ್ಕಾರ ಮಾಡವ, ನನ್ನ ಕರ್ಮ ಕಳೀರಪ್ಪ ಅಂತನ್ನವ. ಗುರು ಕೃಪಾ ಆಗ್ಬೇಕಂದಿದ್ರಲ್ಲ, ಅದಕ್ಕೆ ಗುರು ಕೃಪಾ ಆಗಲಿ ಅಂಥೇಳಿ ಅವ್ರಿಗೆ ಅಂತಿದ್ದ. 3 ತಿಂಗಳ ಒಟ್ಟ ದಾಡಿ ಕಷ್ಟ ಮಾಡಿಸ್ಕೊಲಿಲ್ಲ ಸಿದ್ದಪ್ಪಜ್ಜವರು. ಭಾಳ ಗಡ್ಡ ಮೀಸಿ ಕೂದ್ಲ ಬಂದು ತೆಲಿಗೆ. ಮರನೇ ದಿನನ ಯುಗಾದಿ ಜಾತ್ರೆ ಇತ್ತು. ಯುಗಾದಿ ದಿವಸ ಪಲ್ಲಕ್ಕಿ ಒಳಗೆ ಕುಂಡ್ರಿಸಿ ಸಿದ್ದಪ್ಪಜ್ಜನ ಉಣಕಲ್ದೊಳಗೆ ಮೆರಿಸಿ ಜಾತ್ರೆ ಮಾಡ್ತಿದ್ರು ಭಕ್ತರು. ಇವನು